ತಗೋ, ಇವತ್ತು ಕೌನ್ಸಿಲಿಂಗ್ ಅಲ್ವಾ? ದೇವ್ರ ದಯದಿಂದ ಸೂರ್ಯ ಮನಸ್ಸು ಬದಲಾಯಿಸಿ ಫೈನಲ್ ಡಿವೋರ್ಸ್ಗೆ ಸೈನ್ ಹಾಕ್ತಾ ಇರಲಿ ಅಂತ ಬೇಡ್ಕೊಂಡಿದ್ದೀನಿ. ದೇವ್ರ ಮೇಲೆ ಭಾರ ಹಾಕೋಣ. ಇದು ಯಾವುದ್ರ ಮೇಲೂ ನನಗೆ ನಂಬಿಕೆ ಇಲ್ಲ. ಬೇಡವೇ ಬೇಡ ಅನಿಸುತ್ತೆ. ಅದ್ರ ಮೇಲೆ ದೇವ್ರಿಚ್ಛೆ. ಏನಾಗಬೇಕೋ ಅದಾಗುತ್ತೆ. ಬರ್ತೀನಿ. ಸೂರ್ಯ ಅವ್ರು ಎದುರು ಕಂಡ್ರೆ ಮಾತಾಡ್ಸೆ. ಮಾತಾಡ್ತೀನಿ ಅಮ್ಮ. ಹಾಗಂತ ಏನೇನೋ ಮಾತಾಡಬೇಡ. ಆಗೋ ಒಳ್ಳೇದಕ್ಕೆ ಕಲ್ಲು ಹಾಕ್ಕೊಳ್ಳೋದು ಬೇಡ. ಏನು ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೀರಿ ನೀವು? ಸೂರ್ಯವರೇ ಚೆನ್ನಾಗಿದ್ದೀರಾ? ಮದುವೆ ಅರೇಂಜ್ಮೆಂಟ್ಸ್ ಎಲ್ಲ ಹೇಗೆ ನಡೀತಿದೆ ಅಂತೆಲ್ಲ ಕೇಳ್ತೀನಿ ಅಂತನಾ? ನಾನು ಅವ್ರಿಗೊಂದು ವಿಷಯ ಸ್ಪಷ್ಟ ಮಾಡಬೇಕು. ಆದಿತ್ಯನ ಮದುವೆಗೆ ಶಶಾಂಕನ್ನ ನಾನು ಕರೆದಿಲ್ಲ ಅಂತ. ಅವರಿಗೆ ತಪ್ಪು ತಿಳುವಳಿಕೆ ಆಗಿದೆಮ್ಮ. ಅದನ್ನು ನಾನು ಹೋಗ್ಲಾಡಿಸ್ಬೇಕು. ಇನ್ಯಾವುದೋ ಕನ್ಸರ್ನಿಂದ ಅಲ್ಲ. ಅವ್ರ ಮನಸ್ಸಲ್ಲಿರೋ ತಪ್ಪು ತಿಳುವಳಿಕೆ ಸರಿಯಾಗಬೇಕು ಅಷ್ಟೇ. ಅದಕ್ಕೆ ಹೋಗ್ತಾ ಇದ್ದೀನಿ. ಸರಿ, ಅಷ್ಟೇನಾದರೂ ಮಾತಾಡು. ಸ್ವಲ್ಪ ನಗ್ನಾಗ್ತಾ ಇದೆ. ಏನು ಮಾತಾಡ್ತೀರಮ್ಮ? ನಾನು ನಗ್ನಗ್ತಾ ಇದ್ದರೆ ಸೂರ್ಯ ಅವ್ರು ತಪ್ಪು ತಿಳ್ಕೊಳ್ಳಲ್ವಾ? ಡಿವೋರ್ಸ್ ಆಗ್ತಿರೋದು ನನಗೆ ಖುಷಿಯಾಗಿದೆ ಅಂತ ಅಂದ್ಕೊಳ್ಳಲ್ವಾ? ಓ ಹೌದು ಅಲ್ವಾ? ನಿಮಗೆ ಯಾಕೆ ಇಷ್ಟೊಂದು ಕನ್ಫ್ಯೂಷನ್? ನಾನಾಗೇ ಇರ್ತೀನಿ ಅಮ್ಮ. ನೀನು ತುಂಬ ಒಳ್ಳೆಯವಳು ಕಣೆ. ನೀನು ನೀನಾಗೇ ಇರು. ಯಾವುದೋ ಕೆಟ್ಟ ಗಾಳಿ ಸೋಕಿದೆ ನಿನಗೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇದೆಯಾ? ಈ ಕೌನ್ಸಿಲಿಂಗ್ ಕಳೆದ ಮೇಲೆ ಎಲ್ಲ ಒಳ್ಳೇದಾದರೆ ಸಾಕು. ನಾನು ಆ ದೇವ್ರ ಹತ್ರ ಬೇಡ್ಕೊಂಡಿದ್ದಕ್ಕೂ ಸಾರ್ಥಕ ಆಗುತ್ತೆ. ನೋಡೋಣ. ನೀವು ನಂಬಿರೋ ದೇವರಿದ್ದಾನೆ, ನಾನು ನಂಬಿರೋ ನನ್ನ ವಿಚಾರಗಳಿವೆ, ಅವ್ರು ನಂಬಿರೋ ಅಭಿಪ್ರಾಯಗಳಿವೆ. ಯಾವ್ದು ಗೆಲ್ಲುತ್ತೋ ನೋಡೋಣ. ಆಯ್ತಾಯ್ತು, ಮಾತಾಡುವಾಗ ಹುಷಾರು, ಗೊತ್ತಾಯ್ತಾ? ಹೇಳಿದ್ನಲ್ಲ, ಎಷ್ಟು ಸಾರಿ ಹೇಳ್ತೀರಾ? ಬರ್ತೀನಿ.